ನಮಸ್ಕಾರ ಸ್ನೇಹಿತರೆ, ಈ ಶಿವಲಿಂಗದ ಪವಾಡವನ್ನ ಕಂಡು ಎಲ್ಲರೂ ಶಾಕ್ ಆಗ್ತಾ ಇದ್ದಾರೆ. ಮುಕ್ಕಣ್ಣನ ಸೃಷ್ಟಿ ಮಾಡಿರುವ ಈ ವಿಸ್ಮಯವನ್ನ ಕಂಡು ಜನರು ಬೆರಗಾಗ್ತಾ ಇದ್ದಾರೆ. ಜೀವಂತ ಶಿವಲಿಂಗ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಮಾತಂಗೇಶ್ವರ ಶಿವಲಿಂಗ ಪ್ರತಿ ವರ್ಷ 1 ಇಂಚು ಬೆಳೀತಾ ಇದೆಯಾ? ಎಲ್ಲ ದಿಕ್ಕುಗಳಿಂದಲೂ ಇದು ಬೆಳೆಯೋದನ್ನ ಕಂಡು ಸ್ವತಃ ಅರ್ಚಕರು, ಅಲ್ಲಿನ ಜನರು ಮೂಕ ವಿಸ್ಮಿತರಾಗಿದ್ದಾರೆ. ಇಷ್ಟಕ್ಕೂ ಇಲ್ಲಿನ ಜನರ ನಂಬಿಕೆ ಪ್ರಕಾರ ಮಾತಂಗೇಶ್ವರ ಲಿಂಗ ಕಲಿಯುಗ ಅಂತ್ಯವನ್ನ ಸೂಚಿಸುತ್ತಾ, ಇನ್ನು 9 ಅಡಿ ಎತ್ತರದ ಶಿವಲಿಂಗ ಹೇಗೆ ಪ್ರತಿನಿತ್ಯ 40 ರಿಂದ 50 ಡಿಗ್ರಿ ಉಷ್ಣತೆಯನ್ನು ಹೊಂದಿ ಬಿಸಿಯಾಗಿರುತ್ತದೆ. ಕಲಿಯುಗ ಅಂತ್ಯವನ್ನು ಸೂಚಿಸುವ ಈ ಶಿವಲಿಂಗದ ವಿಶೇಷತೆ ಏನು? ವಿಜ್ಞಾನಕ್ಕೂ ಸವಾಲೆನಿಸಿರುವ ಈ ಮಾತಂಗೇಶ್ವರದ ಮಂದಿರದ ಬಗ್ಗೆ, ಈ ಜೀವಂತ ಶಿವಲಿಂಗದ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ನೀವು ಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಮಾತಂಗೇಶ್ವರ ಎಂಬ ಪುರಾಣ ಕಾಲಕ್ಕೆ ಸಂಬಂಧಿಸಿದ ಶಿವಲಿಂಗವಿದೆ. ಈ ಶಿವಲಿಂಗ ನಿರಂತರವಾಗಿ ಬೆಳೆಯುತ್ತಿರುವ ಕಾರಣ ಇದನ್ನ ಜೀವಂತ ಶಿವಲಿಂಗ ಎಂದು ಕರೆಯುತ್ತಾರೆ. 9 ಅಡಿ ಎತ್ತರವಿರುವ ಈ ಶಿವಲಿಂಗ ಪ್ರತಿ ವರ್ಷ 1 ಇಂಚು ಬೆಳೆಯುತ್ತದೆ ಎಂದು ಸ್ಥಳೀಯರು, ಪುರಾತತ್ವ ಇಲಾಖೆಯವರು ಸಾಕ್ಷಿ ಸಮೇತ ಸ್ಪಷ್ಟಪಡಿಸಿದ್ದಾರೆ. ಈ ಶಿವಾಲಯದ ಶಿವಲಿಂಗವು ಮೇಲೆ ಎತ್ತರಕ್ಕೆ ಎಷ್ಟು ಬೆಳೆಯುತ್ತದೋ ಅಷ್ಟೇ ಉದ್ದ ಭೂಮಿಯ ಆಳಕ್ಕೆ ಬೆಳೆಯುತ್ತದೆ ಅಂತೆ. ವಿಜ್ಞಾನಕ್ಕೂ ಸವಾಲಾಗಿರುವ ಈ ಶಿವಲಿಂಗದ ಈಗಿನ ಎತ್ತರ 9 ಅಡಿ 2 ಇಂಚಾಗಿರುತ್ತದೆ. ಪ್ರತಿ ವರ್ಷ ಶಿವರಾತ್ರಿಯ ದಿನದಂದು ಈ ಶಿವಲಿಂಗವನ್ನ ಪುರಾತತ್ವ ಇಲಾಖೆಯವರು ಅಳತೆ ಮಾಡಿ ವರದಿಯನ್ನ ಸಲ್ಲಿಸುತ್ತಾರೆ. ಮುಂದಿನ ವರ್ಷ ಬಂದು ನೋಡಿದ್ರೆ ಈ ಶಿವಲಿಂಗ 1 ಇಂಚು ಎತ್ತರ ಬೆಳೆದಿರುತ್ತೆ. ಈ ಶಿವಲಿಂಗದ ಇನ್ನೊಂದು ವಿಶೇಷತೆ ಅಂದ್ರೆ ಈ ಶಿವಲಿಂಗ ಯಾವಾಗಲೂ ಸುಡ್ತಾ ಇರುತ್ತೆ. ಹೌದು, ಈ ಶಿವಲಿಂಗ 40 ರಿಂದ 50 ಡಿಗ್ರಿ ಉಷ್ಣತೆಯನ್ನು ಹೊಂದಿ ಪ್ರತಿನಿತ್ಯ ಬಿಸಿಯಾಗಿರುತ್ತದೆ. ಸಾಮಾನ್ಯವಾಗಿ ಗರ್ಭಗುಡಿಯ ಶಿವಲಿಂಗ ತಣ್ಣಗೆ ಇರುತ್ತದೆ, ಆದ್ರೆ ಇಲ್ಲಿನ ಶಿವಲಿಂಗ ಸದಾ ಬಿಸಿಯಾಗಿರುತ್ತದೆ. ಈ ಶಿವಲಿಂಗ ಏಕೆ ಇಷ್ಟು ಬಿಸಿಯಾಗುತ್ತದೆ ಎಂಬುದಕ್ಕೆ ವಿಜ್ಞಾನಿಗಳ ಬಳಿಯೂ ಉತ್ತರವಿಲ್ಲ. ವಿಜ್ಞಾನಿಗಳು, ಪುರಾತತ್ವ ಇಲಾಖೆಯವರು ಈ ಶಿವಲಿಂಗದ ಪವಾಡವನ್ನ ಕಂಡು ಬೆರಗಾಗಿದ್ದಾರೆ. ಹಾಗಾಗಿ ಈ ಶಿವಲಿಂಗವನ್ನ ಸುಡುವ ಲಿಂಗ ಎಂದು ಕರೆಯುತ್ತಾರೆ. ಪುರಾತತ್ವ ಇಲಾಖೆಯವರು ಈ ಮಾತಂಗೇಶ್ವರ ಶಿವಲಿಂಗವನ್ನ ಪರೀಕ್ಷೆ ಮಾಡಿದಾಗ ಅವರಿಗೆ ಒಂದು ಅಚ್ಚರಿ ಸಂಗತಿ ತಿಳಿಯುತ್ತೆ. ಅದೇನೆಂದ್ರೆ ಈ ಶಿವಲಿಂಗದ ಕಲ್ಲು ಈ ಭೂಮಿಯ ಮೇಲಿನ ಕಲ್ಲಲ್ಲ. ಇಂತಹ ಕಲ್ಲು ಈ ಭೂಮಿಯ ಮೇಲೆ ನೋಡುವುದು ಅಪರೂಪ ಎಂದು ಹೇಳಿದ್ದಾರೆ. ಸಾಮಾನ್ಯವಾಗಿ ಶಿವಲಿಂಗದ ಕಲ್ಲು ಕಪ್ಪು ಬಣ್ಣವನ್ನ ಹೊಂದಿರುತ್ತೆ, ಆದ್ರೆ ಈ ಮಾತಂಗೇಶ್ವರ ಶಿವಲಿಂಗದ ಕಲ್ಲು ಕೆಂಪು ಬಣ್ಣವನ್ನ ಹೊಂದಿದೆ. ಇಂತಹ ಪವಾಡವನ್ನ, ಅಚ್ಚರಿಯನ್ನು ಹೊಂದಿದ ಮಾತಂಗೇಶ್ವರ ಲಿಂಗವು ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ಮಾತಂಗೇಶ್ವರ ಲಿಂಗವು ಸುಮಾರು 5000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಈ ಶಿವಲಿಂಗದ ಮೇಲ್ಭಾಗವು ಪ್ರತಿ ವರ್ಷ 1 ಇಂಚು ಬೆಳೆದಂತೆ ಶಿವಲಿಂಗದ ಕೆಳಭಾಗವೂ ಸಹ ಭೂಮಿಯ ಒಳಗಡೆ 1 ಇಂಚು ಬೆಳೆಯುತ್ತದೆ. ಯಾವಾಗ ಶಿವಲಿಂಗದ ಭೂಮಿಯ ಒಳಗಿನ ಕೆಳಭಾಗ ಬೆಳೆದು ಪಾತಾಳವನ್ನ ತಲುಪುವುದೋ ಆಗ ಈ ಜಗತ್ತಿನ ಪ್ರಳಯ ಎಂದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಪುರಾಣಗಳ ಪ್ರಕಾರ ದ್ವಾಪರ ಯುಗದಲ್ಲಿ ಶಿವನು ಪ್ರತ್ಯಕ್ಷನಾಗಿ ಯುಧಿಷ್ಠಿರನಿಗೆ ಮರ್ಕಟಮಣಿಯನ್ನ ನೀಡುತ್ತಾನೆ. ಯುಧಿಷ್ಠಿರನು ಸ್ವರ್ಗವಾಸಿಯಾದ ನಂತರ ಈ ಮಣಿಯನ್ನ ಮಾತಂಗ ಋಷಿಗಳಿಗೆ ಯುಧಿಷ್ಠಿರ ನೀಡುತ್ತಾನೆ. ನಂತರ ಮಾತಂಗ ಋಷಿ ಇದನ್ನ ರಾಜ ಹರ್ಷವರ್ಮನಿಗೆ ನೀಡುತ್ತಾನೆ. ಈ ಹರ್ಷವರ್ಮ ಯುದ್ಧಕ್ಕೆ ಹೋಗುವಾಗ ಈ ಮರ್ಕಟಮಣಿಯನ್ನ ಭೂಮಿಯೊಳಗೆ ಮುಚ್ಚಿ ಹೋಗುತ್ತಾನೆ. ನಂತರ ಆ ರಾಜ ಯುದ್ಧದಲ್ಲಿ ಮರಣವನ್ನ ಅಪ್ಪುತ್ತಾನೆ. ಹೀಗೆ ಭೂಮಿಯ ಒಳಗೆ ಇದ್ದ ಈ ಮಣಿಯು ಮುಂದೆ ಶಿವಲಿಂಗವಾಗಿ ಬೆಳೆದಿದೆ ಎಂಬ ಪುರಾಣ ಕಥೆಯು ಪ್ರಚಾರದಲ್ಲಿದೆ. ಈ ಶಿವಲಿಂಗವನ್ನ ಮುಟ್ಟಿದ್ರೆ ಈ ಶಿವಲಿಂಗ ಯಾವಾಗಲೂ 40 ರಿಂದ 50 ಡಿಗ್ರಿ ಉಷ್ಣತೆಯನ್ನು ಹೊಂದಿ ಬಿಸಿಯಾಗಿರುತ್ತದೆ. ಈ ಶಿವಲಿಂಗ ಸ್ವರ್ಗ ಮತ್ತು ಪಾತಾಳದ ಸೂಚಕವಾಗಿದೆ. ಮೇಲ್ಭಾಗ ಸ್ವರ್ಗದ ಕಡೆಗೆ, ಕೆಳಭಾಗ ಪಾತಾಳದ ಕಡೆಗೆ ಬೆಳೆಯುತ್ತಾ ಇದೆಯಂತೆ. ಈ ಶಿವಲಿಂಗ ಬೆಳೆದು ಕೆಳಗಿನ ಭಾಗ ಪಾತಾಳ ಲೋಕ ಯಾವಾಗ ಮುಟ್ಟುವುದೋ ಆಗ ಈ ಜಗತ್ತು ನಾಶ ಎಂಬುದು ಇಲ್ಲಿನ ಕತೆ ಪ್ರಚಾರದಲ್ಲಿದೆ. ಒಟ್ಟಾರೆ ವಿಜ್ಞಾನಕ್ಕೂ ಸವಾಲಾಗಿರುವ ಈ ಶಿವಲಿಂಗದ ಪವಾಡವನ್ನ ಕಂಡು ಜನರು ಅಚ್ಚರಿಗೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.